ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 9ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಯಾವ ಪ್ರಶ್ನೆ ಬಗ್ಗೆ ತಿಳ್ಕೊಳ್ತಾ ಇದ್ವಿ? ಭಗವಂತ ನೀನು ಆಸಕ್ತಿ ರಹಿತನಾಗಿ ಯಜ್ಞದ ನಿಮಿತ್ತವಾಗಿ ಉತ್ತಮ ರೀತಿಯಲ್ಲಿ ಕರ್ತವ್ಯ ಕರ್ಮ ಮಾಡು ಅಂತ ಹೇಳ್ತಾನಲ್ಲ, ಅದರ ಅರ್ಥ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಭಗವಂತ ಹೇಳ್ತಾನೆ, ಅನಾಸಕ್ತ ಭಾವದಿಂದ ನೀನು ಯಜ್ಞಕ್ಕೋಸ್ಕರ ಅಂತ ಮಾಡುವಂಥ ಕೆಲಸ ಇದೆಯಲ್ಲ, ಅಂಥದ್ರಿಂದ ಮನುಷ್ಯನಿಗೆ ಬಂಧನ ಅನ್ನೋದು ಸಿಗೋದಿಲ್ಲ. ಅಲ್ಲದೆ ಇಂಥ ಒಂದು ಕರ್ಮಗಳನ್ನು ಮಾಡೋದ್ರಿಂದ ಪೂರ್ವ ಸಂಚಿತ ಸಮಸ್ತ ಪಾಪ ಪುಣ್ಯಗಳು ಕೂಡ ವಿಲೀನವಾಗಿ ಹೊರಟೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಇದರ ಬಗ್ಗೆ 4ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕದಲ್ಲಿ ಹೇಳಿದಾನೆ. ಏನು ಅಂತಂದ್ರೆ, ಯಾರ ಆಸಕ್ತಿ ಸರ್ವತಾ ನಷ್ಟವಾಗಿ ಹೋಗಿದೆಯೋ ಅಂತಂದ್ರೆ ಅವನಿಗೆ ಆಸಕ್ತಿನೇ ಇರೋದಿಲ್ಲ. ಅವನು ಮತ್ತೆ ಯಾರು ದೇಹಾಭಿಮಾನ, ನಾನು ನಂದು ಇರುತ್ತಲ್ಲ ಅದು, ಮತ್ತೆ ಮಮತಾರಹಿತನಾಗಿ ಇದ್ದಾನೋ ಅಂತಂದ್ರೆ ನನ್ನವರು, ಇದು ನನ್ನ ಮಕ್ಕಳು, ನನ್ನ ಊರು, ನನ್ನ ದೇಶ ಅಂತ ಮಮತೆ ಅನ್ನೋದಿರುತ್ತಲ್ಲ ಅದೂ ಇರೋದಿಲ್ಲ. ಆಮೇಲೆ ಯಾರ ಚಿತ್ತ ನಿರಂತರವಾಗಿ ಪರಮಾತ್ಮನ ಜ್ಞಾನದಲ್ಲಿ ನೆಲೆಸಿರುತ್ತೋ, ಕೇವಲ ಯಜ್ಞ ಸಂಪಾದನೆಗೋಸ್ಕರ ಕೆಲಸ ಮಾಡ್ತಾನಲ್ಲ, ಅಂಥ ಮನುಷ್ಯನ ಸಮಗ್ರ ಕೆಲಸಗಳು ಕೂಡ ಪೂರ್ಣವಾಗಿ ವಿಲೀನವಾಗಿ ಹೋಗ್ಬಿಡುತ್ತೆ. ಅಂದರೆ ಸಂಪೂರ್ಣವಾಗಿ ಅವನು ಝೀರೋ ಬ್ಯಾಲೆನ್ಸ್ ಮಾಡ್ಕೊಳ್ತಾನೆ. ಆ ರೀತಿ ಆದಾಗ ಮಾತ್ರನೇ ನಾವು ಭಗವಂತನ ಹತ್ರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದು. ಇವಾಗಿಂದ ನಾವು ಪಾಪ ಪುಣ್ಯಗಳ ಕೆಲಸಗಳನ್ನೆಲ್ಲ ಮಾಡೋದು ಭಗವಂತನ ನಿಮಿತ್ತವಾಗಿ ಯಜ್ಞಕ್ಕೋಸ್ಕರ. ಯಜ್ಞ ಅಂತಂದರೆ ಯಾರು? ಭಗವಂತ ಅಂತಲೇ ಅರ್ಥ. ನಾನೇ ಯಜ್ಞ ಅಂತ ಹೇಳಿದಾನಲ್ವ ಭಗವಂತ ಭಗವದ್ಗೀತೆಯಲ್ಲಿ. ಅದು ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತೆ, ಆಯಿತಾ? ಯಜ್ಞವೂ ಅವನೇ, ಯಜ್ಞಕರ್ತನೂ ಅವನೇ, ಯಜ್ಞಕ್ಕೆ ಉಪಯೋಗಿಸುವಂಥದ್ದು ಎಲ್ಲವೂ ಅವನೇ ಅಂತ ಹೇಳಿದಾನೆ. ಸೊ ಯಜ್ಞದ ನಿಮಿತ್ತವಾಗಿ ಕೆಲಸವನ್ನು ಮಾಡೋದಿದೆಯಲ್ಲ, ಅದು ನಮ್ಮನ್ನು ಎಲ್ಲದರಿಂದನೂ ಕೂಡ ಝೀರೋ ಮಾಡುತ್ತೆ. ಝೀರೋ ಅಂತಂದರೆ ಏನು? ಇಲ್ಲಿನ ಒಂದು ಅಟ್ಯಾಚ್ಮೆಂಟ್ಗಳೆಲ್ಲ ಕಂಪ್ಲೀಟಾಗಿ ಹೋಯಿತು, ಬಂಧನಗಳೆಲ್ಲ ಕಳೆದು ಹೋಗುತ್ತೆ, ನಾವು ಮುಕ್ತರಾಗ್ತೀವಿ. ಮುಕ್ತರಾಗೋದು ಅಂದರೆ ಅದೇ ಅರ್ಥ, ಆಯಿತಾ? ಅದಕ್ಕೋಸ್ಕರನೇ ಇಲ್ಲಿ ಭಗವಂತ ಹೇಳ್ತಾನೆ, ನೀನು ಮಮತೆ ಮತ್ತು ಆಸಕ್ತಿಗಳನ್ನು ಸರ್ವಥಾ ತ್ಯಾಗ ಮಾಡಿ ಕಂಪ್ಲೀಟಾಗಿ ಬಿಟ್ಬಿಡಬೇಕು. ಕೇವಲ ಶಾಸ್ತ್ರವಿಹಿತ, ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅಂಥ ಕರ್ತವ್ಯ ಕರ್ಮಗಳ ಪರಂಪರೆಯನ್ನು ಸುರಕ್ಷಿತವಾಗಿ ಇಡುವಂಥ ಉದ್ದೇಶದಿಂದ, ಹೌದು ಇದು ನನ್ನ ಶಾಸ್ತ್ರ ಧರ್ಮಗಳಲ್ಲಿ ಹೇಳಿದ್ದಾರೆ, ಇದರಿಂದ ನಾನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಿಷ್ಕಾಮ ಭಾವದಿಂದ ಎಲ್ಲ ಕೆಲಸಗಳನ್ನು ಉತ್ಸಾಹಪೂರ್ವಕ ಉತ್ತಮ ರೀತಿಯಲ್ಲಿ ಆಚರಣೆ ಮಾಡು ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾನೆ. ಇಲ್ಲಿ ನೀನು ಕರ್ತವ್ಯ ಕರ್ಮ ಅಂತ ತಿಳ್ಕೊಂಡು ಕೆಲಸ ಮಾಡು ಅಂತ ಹೇಳಿದಾನೆ. ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಆಸಕ್ತಿಯನ್ನು ಇಟ್ಕೊಂಡು ಮಾಡಬೇಡ ಅಂತ ಹೇಳಿದಾನೆ ಅಂತಂದ್ಬಿಟ್ಟು ಹೇಗಂದ್ರೆ ಹಾಗೆ ಮಾಡೋದಲ್ಲ. ಅಲ್ಲಿ ಏನು ಹೇಳಿದ್ದಾರೆ, ಎಲ್ಲ ಕೆಲಸಗಳನ್ನು ಉತ್ಸಾಹದಿಂದ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು. ಈಗ ನಾವು ಸಾಮಾನ್ಯವಾಗಿ ನನಗೋಸ್ಕರ ಅಂತಂದಾಗ ಎಷ್ಟು ಮುತುವರ್ಜಿ ತಗೊಂಡು ನಾವು ಕೆಲಸಗಳನ್ನು ಮಾಡ್ತೀವಿ ಅಲ್ವಾ? ಇನ್ನು ನನ್ನ ಗುರುಗಳಿಗೆ ಅಥವಾ ನನ್ನ ಹಿರಿಯರಿಗೆ ಅಥವಾ ನನಗೆ ತುಂಬ ಪ್ರೀತಿ ಪಾತ್ರರಾಗಿರೋರು ಯಾರಾದರೂ ಮನುಷ್ಯರು ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೋಸ್ಕರ ಅಂತಂದಾಗ ಅದನ್ನು ಕೂಡ ತುಂಬ ಜೋಪಾನವಾಗಿ ಮಾಡ್ತೀವಿ. ಇನ್ನು ಭಗವಂತ ಅಂತಂದರೆ ಈ ಇಡೀ ಸೃಷ್ಟಿಯನ್ನು ಸೃಷ್ಟಿ ಮಾಡಿರುವಂಥವನು, ಎಲ್ಲವನ್ನ ಕೊಟ್ಟಿರುವಂಥವ್ನು ನಮಗೆ, ಅವನಿಗೋಸ್ಕರ ಅಂತಂದಾಗ ನಾವು ಇನ್ನೆಷ್ಟು ಮುತುವರ್ಜಿಯಿಂದ ಮಾಡಬೇಕು, ಇನ್ನೆಷ್ಟು ಮನಸ್ಸಿನಿಂದ ಮಾಡಬೇಕು, ಭಾವದಿಂದ ಮಾಡಬೇಕು, ನಾವೇ ಯೋಚನೆ ಮಾಡಬೇಕು, ಆಯಿತಾ? ಅದಕ್ಕೆ ಉತ್ಸಾಹ ಇರಬೇಕು. ನನ್ನ ಭಗವಂತ, ನನ್ನ ಕೃಷ್ಣನಿಗೋಸ್ಕರ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಉತ್ತಮ ರೀತಿಯಲ್ಲಿರಬೇಕು. ಭಗವಂತನಿಗೆ ಹೂವು ಇಡಬೇಕಾದ್ರೂ ತುಂಬ ಶ್ರೇಷ್ಠವಾದಂಥದ್ದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅಂದರೆ ಒಣಗೋಗಿರೋದು ಆ ಥರದ್ದೆಲ್ಲ ಇಡಬಾರ್ದು, ಉತ್ತಮವಾಗಿರಬೇಕು. ಏನೇ ಒಂದು ಹಣ್ಣನ್ನು ಭಗವಂತನಿಗೆ ನೈವೇದ್ಯ ಮಾಡಿದ್ರು ಅದು ಉತ್ತಮವಾಗಿರುವಂಥ ಹಣ್ಣಾಗಿರಬೇಕು. ಅಥವಾ ನಾವು ಏನೇ ಕೆಲಸ ಭಗವಂತನಿಗೆ ಅಂತ ಮಾಡಿದಾಗ ಅದು ಉತ್ತಮವಾಗಿರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಆ ವಿಷಯಗಳನ್ನೆಲ್ಲ ಹೇಳೋದಕ್ಕೋಸ್ಕರ ಇಲ್ಲಿ ಭಗವಂತ ಹೇಳ್ತಾ ಇರೋದು. ಈಗ ನಮಗೊಂದು ಸ್ವಲ್ಪ ಅರ್ಥ ಆಯ್ತಲ್ವಾ? ಕರ್ಮಗಳ ಬಂಧನದಿಂದ ನಾವು ಹೇಗೆ ಬಿಡುಗಡೆ ಹೊಂದೋದು ಅನ್ನೋದನ್ನು ಇಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಅರ್ಥ ಆಗಿಲ್ಲ ಅಂತಂದರೆ 1-2 ಸರಿ ಕೇಳಿದ್ರೆ ನಮಗದು ಅರ್ಥ ಆಗುತ್ತೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಮೇಲಿನ ವಾಕ್ಯದಲ್ಲಿ
ಮುಕ್ತ ಸಂಗಹ ಅನ್ನುವಂಥ ವಿಶೇಷಣದ ಪ್ರಯೋಗ ಮಾಡಿದಾರಲ್ಲ, ಯಾಕೆ ಅಂತಂದ್ಬಿಟ್ಟು ಕೇಳಿದ್ದಾರೆ. ಅಂದರೆ ಆಸಕ್ತಿ ರಹಿತನಾಗಿ ಅಂತ ಅರ್ಥ. ಆಸಕ್ತಿ ರಹಿತನಾಗಿ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಮುಕ್ತ ಸಂಗಹ ಅನ್ನುವಂಥ ವಿಶೇಷಣದಿಂದ ಕರ್ಮಗಳಲ್ಲಿ ಮತ್ತು ಅವುಗಳ ಫಲಗಳಲ್ಲಿ ಕೆಲಸ ಮಾಡೋದ್ರಲ್ಲೂ ನಮಗೆ ಆಸಕ್ತಿ ಮಮತೆ ಇರಬಾರ್ದು. ಅಥವಾ ಅದರ ಫಲ ಬರುತ್ತಲ್ವಾ, ನೆಕ್ಸ್ಟು ಈಗ ನಾನು ಈ ಕೆಲಸ ಮಾಡಿದ್ದೀನಿ, ಇದರಿಂದ ನನಗಿದೇನೋ ಒಂದು ಸಿಗುತ್ತೆ ಅನ್ನೋದಿರುತ್ತಲ್ಲ, ಅದು ಅಂದರೆ ಕರ್ಮಗಳಲ್ಲಿ ಮತ್ತು ಅವುಗಳ ಫಲಗಳಲ್ಲಿ ಎರಡರಲ್ಲೂ ಕೂಡ ಮಮತೆ ಮತ್ತು ಆಸಕ್ತಿಯನ್ನು ತ್ಯಾಗ ಮಾಡಿ ಕರ್ಮವನ್ನು ಮಾಡು ಅಂತ ಹೇಳಿದ್ದಾನೆ. ಅಂದರೆ ಕರ್ಮಫಲದ ತ್ಯಾಗ ಮಾಡುವುದರ ಜೊತೆಗೆ ಕರ್ಮಗಳಲ್ಲಿ ಮತ್ತು ಅವುಗಳ ಫಲಗಳಲ್ಲೂ ಕೂಡ ಮಮತೆ ಆಸಕ್ತಿಯನ್ನು ಕೂಡ ತ್ಯಾಗ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಅಂದರೆ ನಾವು ಏನೇ ಕೆಲಸ ಮಾಡ್ತಾಯಿದ್ರು, ಈಗ ನನಗಿಂಥದೇ ಕೆಲಸ ಮಾಡಬೇಕು, ಈಗ ಭಕ್ತಿ ಮಾರ್ಗದಲ್ಲೂ ಕೂಡ ಈ ಥರ ಪೈಪೋಟಿಗಳನ್ನು ನಾವು ನೋಡ್ತೀವಿ. ಏನು ಅಂತಂದರೆ ಭಕ್ತರು ಅಂತಂದರೆ ಅದರಲ್ಲೂ ನಾನು ಗ್ರೇಟು ನೀನು ಕೀಳು ಅಂತಾರೆ. ಆಮೇಲೆ ಮನಸ್ಸಿನ ಭಾವನೆ ಏನು ಅಂತಂದರೆ ಆ ವಿಗ್ರಹವನ್ನು ಪೂಜೆ ಮಾಡ್ತಾರಲ್ಲ, ಅವರೇ ಶ್ರೇಷ್ಠರು, ಪೂಜಾರಿ ಅಂತ ಹೇಳ್ತೀವಲ್ವಾ, ಅವರೇ ಶ್ರೇಷ್ಠರು. ಅದೇ ಒಬ್ಬ ಭಕ್ತ ಚಪ್ಪಲಿ ಕಾಯ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನನ್ನು ಕೀಳು ಅಂತ ನೋಡ್ತಾರೆ. ಅದು ತಪ್ಪು. ಭಕ್ತ ಅಂತಂದಮೇಲೆ ಆಗೋಯ್ತು. ಭಗವಂತನ ಏನೇ ಕೆಲಸ ಆದರೂ, ಈಗ ದೇವಸ್ಥಾನ ಅಂತಂದಮೇಲೆ ಎಲ್ಲ ಕೆಲಸವೂ ಕೂಡ ಭಗವಂತನ ಕೆಲಸನೇ ಅಲ್ವಾ. ಅಲ್ಲಿ ಒಂದು ಹೂ ಕಟ್ಟೋದು, ಹೂ ಕಟ್ತಾ ಇರುವಂಥ ಸೇವೆ ಮಾಡ್ತಾ ಇದ್ರು, ಅವರು ಪೂಜಾರಿ ಮಾಡ್ತಾ ಇರ್ತಾನಲ್ಲ, ಅಷ್ಟೇ ಅವ್ರಿಗೂ ಕೂಡ ಇಂಪಾರ್ಟೆನ್ಸ್ ಇರುತ್ತೆ, ಅಷ್ಟೇ ಸಮಭಾವ ಅವರಲ್ಲೂ ಇರುತ್ತೆ. ಅವರು ಭಗವಂತನಿಗೋಸ್ಕರ ಅಂತಲೇ ಆ ಆಹಾರವನ್ನು ಮಾಡ್ತಾ ಇರ್ತಾರಲ್ವ. ಸೊ ಅದಕ್ಕೆ ಇಲ್ಲಿ ಭೇದ ಭಾವ ಅನ್ನೋದು ಯಾವುದೂ ಇಲ್ಲ. ಮನಸ್ಸಿನ ಭಾವನೆ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಇನ್ನೊಂದು ದೇವಸ್ಥಾನದಲ್ಲೇ ಹೋಗಿ ಸೇವೆ ಮಾಡಬೇಕು ಅನ್ನೋದು ಇಲ್ಲ. ಯಾಕೆಂದರೆ ನಾವು ಎಲ್ಲಿ ಭಗವಂತನ ಸ್ಮರಣೆ ಮಾಡ್ಕೊಂಡು ಏನು ಕೆಲಸ ಮಾಡಿದ್ರು ಅದು ಭಗವಂತನಿಗೆ ಸಮರ್ಪಣೆ, ಯಜ್ಞದ ರೂಪದಲ್ಲಿ ಮಾಡಬೇಕು. ನಾವು ಕೂತ್ಕೊಂಡು ಏನೋ ಒಂದು ಪಾತ್ರೆ ತೊಳಿತಾ ಇರ್ತೀವ, ಅದನ್ನು ಯಜ್ಞದ ರೂಪದಲ್ಲಿ ಭಗವಂತ ನೀನು ಕೊಟ್ಟಿರುವಂಥ ಕರ್ತವ್ಯ ಇದು ನನಗೆ ಅಂತ ನಾನು ಅದನ್ನು ನಾಜೂಕಾಗಿ ಮಾಡ್ತೀನಲ್ಲ, ಆ ಭಾವನೆ ಇಟ್ಕೊಂಡು ಯಜ್ಞದ ರೂಪದಲ್ಲಿ ಅದನ್ನು ಮಾಡ್ತೀನಲ್ಲ, ಅದು ಕೂಡ ಭಗವಂತನ ಕೆಲಸನೇ ಆಗುತ್ತೆ. ಆಯಿತಾ. ನಾವು ಅದಕ್ಕೋಸ್ಕರ ನಾವು ಎಲ್ಲೋ ಹೋಗಿ ಮಾಡಬೇಕು ಅಂತ ಏನಿಲ್ಲ. ಮನೆಯವ್ರನ್ನೆಲ್ಲ ವಿರೋಧ ಮಾಡಿಕೊಂಡು ಅವ್ರ ಮನಸ್ಸಿಗೆಲ್ಲ ಬೇಜಾರು ಮಾಡಿಕೊಂಡು ಹೋಗಿ ಅಲ್ಲೇ ಮಾಡಿದ್ರೇ ಭಗವಂತ ನನಗೆ ಒಲಿತಾನೆ ಅಂತ ನಮ್ಮ ಮನಸ್ಥಿತಿ ಇದೆಯಲ್ಲ, ಅದನ್ನು ಚೇಂಜ್ ಮಾಡ್ಕೋಬೇಕು. ನಾವು ಎಲ್ಲಿರ್ತೀವೋ, ಎಲ್ಲಿ ನಾವು ಭಗವಂತನ ಸ್ಮರಣೆ ಮಾಡ್ಕೊಂಡು ಇದು ಭಗವಂತನ ಕೆಲಸ ಅಂದ್ಕೊಂಡು ಮಾಡ್ತಿರ್ತೀವೋ, ಅದು ಕೂಡ ಭಗವಂತನ ಸೇವೆ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಅಷ್ಟೇ ಇರೋದು ಭಕ್ತಿ ಮಾರ್ಗದಲ್ಲಿ. ತುಂಬ ಈಸಿ. ಏನು, ನಾವು ಎಲ್ಲಿರ್ತೀವೋ ಅಲ್ಲಿನ ಭಗವಂತ ನಮ್ಮ ಜೊತೆ ಇರ್ತಾನೆ. ಅವನನ್ನು ನೆನೆಸ್ಕೊಂಡ್ವಾ ತಕ್ಷಣ ಅವನು ನಮ್ಮ ಜೊತೆ ಇರ್ತಾನೆ. ಅಷ್ಟೇ ಬೇಕಾಗಿರೋದು. ಅದಕ್ಕೆ ಹಿರಿಯರೆಲ್ಲ ಬೇಕಾದಷ್ಟು ರಚನೆಗಳನ್ನು ಮಾಡಿದ್ದಾರೆ, ಹಾಡುಗಳನ್ನು. ಮನೆಯೇ ಮಂತ್ರಾಲಯ ಯಾಕೆ ಹೇಳಿದ್ದಾರೆ, ಮನಸ್ಸೇ ದೇವಾಲಯ ಅಂತ ಯಾಕೆ ಹೇಳಿದ್ದಾರೆ. ನಮ್ಮ ಮನಸ್ಸು ಸರಿಯಿಲ್ಲ ಅಂತಂದಮೇಲೆ ನಾವು ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋದರೂ ಕೂಡ ನಮಗೇನೂ ದಕ್ಕೋದಿಲ್ಲ, ಆಯಿತಾ. ಆದರೆ ಮನಸ್ಸು ಚೆನ್ನಾಗಿದ್ದು ನಾವು ಎಲ್ಲಿರ್ತೀವೋ ಅಲ್ಲೇ ಭಗವಂತನ ಸ್ಮರಣೆ ಮಾಡಿದ್ರೆ ಅಲ್ಲೇ ಅವನು ಬಂದು ಪ್ರತ್ಯಕ್ಷನಾಗ್ತಾನೆ ನಮ್ಮ ಮುಂದೆ, ಆಯಿತಾ. ಅಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಬಂದು ಕಾಣಿಸ್ಕೊಳ್ತಾನೆ. ಇದಕ್ಕೆ ಬೇಕಾದಷ್ಟು ಭಕ್ತರ ಚರಿತ್ರೆಗಳನ್ನು ನಾವು ಕೇಳಿದಾಗ, ಫಿಲಮ್ಗಳೇ ನಾವು ಬೇಕಾದಷ್ಟು ನೋಡಿರ್ತೀವಿ ಅಲ್ವಾ. ಭಕ್ತ ಕುಂಬಾರ, ಸತಿ ಸಕ್ಕುಬಾಯಿ, ಈ ರೀತಿ ಪ್ರಹ್ಲಾದ, ಭಗವಂತ ಸ್ವಯಂ ಬರ್ತಾನೆ, ಬಂದು ನಮ್ಮ ಜೊತೆ ಇರ್ತಾನೆ. ಆ ರೀತಿ ಆಗಬೇಕು ಅನ್ನೋದಕ್ಕೋಸ್ಕರನೇ ಇದೆಲ್ಲ ನಾವು ತಿಳ್ಕೊಳ್ತಾ ಇರೋದು. ಅರ್ಜುನನ ಮುಖಾಂತರ ಭಗವಂತ ನಮಗೆ ಹೇಳ್ಕೊಡ್ತಾ ಇದ್ದಾನೆ. ನಾವು ಎಷ್ಟರ ಮಟ್ಟಿಗೆ ಅದನ್ನು ತಗೊಳ್ತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿರುವಂಥದ್ದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.